ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೈಸೂರು ಹುಣಸೂರು ಜ್ಯುವೆಲರಿ ದರೋಡೆಗೆ 1 ವಾರ ಕಳೆದರೂ ಆರೋಪಿಗಳ ಸುಳಿವಿಲ್ಲ. ತನಿಖೆ ನಡೆಸುತ್ತಿದ್ದ ಪೊಲೀಸ್ ಅಧಿಕಾರಿಯ ವರ್ಗಾವಣೆ. ತ್ರಿಕರಿಪುರ ಹೋಟೆಲ್ ಹಿಂಸಾಚಾರಕ್ಕೆ ಸಂಬಂಧಿಸಿ ಪೊಲೀಸರಿಂದ ಆರೋಪಿಗಳಿಗಾಗಿ ತೀವ್ರ ತನಿಖೆ. ಬಂಧಿತ 4 ಆರೋಪಿಗಳಿಗೆ 14 ದಿನಗಳ ಕಾಲ ರಿಮಾಂಡ್. ಮದುವೆಯ ಭರವಸೆ ನೀಡಿ ಅತ್ಯಾಚಾರ ಎಸಗಿದ ಯುವಕನ ವಿರುದ್ಧ ಪ್ರಕರಣ ದಾಖಲು. ಇಡೈಲಕ್ಕಾಡ್ ನಿವಾಸಿ ಗೋಕುಲ್ ಎಂಬಾತನ ವಿರುದ್ಧ ಚಂದೇರ ಪೊಲೀಸರಿಂದ ಪ್ರಕರಣ ದಾಖಲು. ನಡೆಯಿತು ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ವೆಸ್ಟ್ ಯೂನಿಟ್ ಆಶ್ರಯದಲ್ಲಿ ಹೊಸ ವರ್ಷಾಚರಣೆ. ವೆಸ್ಟ್ ಯೂನಿಟ್ ಅಧ್ಯಕ್ಷ ವಸಂತ್ ಕೆರೆಮನೆ ಅಧ್ಯಕ್ಷತೆಯಲ್ಲಿ. ಗಾನಗಂಧರ್ವ ಕೆಜೆ ಯೇಸುದಾಸ್ ಅವರ ಜನ್ಮದಿನದಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಕಾಂಜಂಗಾಡ್ ರಾಮಚಂದ್ರನ್ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಮೈಸೂರು ಹುಣಸೂರು ಜ್ಯುವೆಲರಿ ದರೋಡೆಗೆ 1 ವಾರ ಕಳೆದರೂ ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಕಳೆದ ಭಾನುವಾರ ಮಲಯಾಳಿ ಒಡೆತನದ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಅಂಗಡಿಯಲ್ಲಿ ಬಂದೂಕು ತೋರಿಸಿ 10 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆ ಮಾಡಲಾಗಿತ್ತು. ಮೈಸೂರು ಜಿಲ್ಲೆಯ ಹುಣಸೂರಿನ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲರಿಯಲ್ಲಿ 5 ಜನರ ಗುಂಪು ಬೈಕಿನಲ್ಲಿ ಬಂದು ನೌಕರರ ಮೇಲೆ ಬಂದೂಕುಗಳನ್ನು ತೋರಿಸಿ ಚಿನ್ನಾಭರಣಗಳನ್ನು ದರೋಡೆ ಮಾಡಿದ ಪ್ರಕರಣದಲ್ಲಿ 1 ವಾರ ಕಳೆದರೂ ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ. ಕಳೆದ ಭಾನುವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಲಯಾಳಿ ಒಡೆತನದ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ನಲ್ಲಿ ನಾಡನ್ನೇ ಬೆಚ್ಚಿ ಬೀಳಿಸುವ ದರೋಡೆ ನಡೆಯಿತು. ಈ ಗ್ಯಾಂಗ್ 8 ನಿಮಿಷದಲ್ಲಿ 8.5 kg ಚಿನ್ನ ಹಾಗೂ ವಜ್ರದ ಆಭರಣಗಳನ್ನು ದರೋಡೆ ಮಾಡಲಾಗಿತ್ತು. ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣಗಳ ಕಳ್ಳತನ ಮಾಡಲಾಗಿದೆ ಎಂದು ಎಫ್ಐಆರ್ನಲ್ಲಿ ದಾಖಲಾಗಿದೆ. ದರೋಡೆಯನ್ನು ತಡೆಯಲು ಪ್ರಯತ್ನಿಸಿದ ನೌಕರರ ಮೇಲೆ ಗುಂಪು 2 ಬಾರಿ ಗುಂಡು ಹಾರಿಸಿತು. ಅವರು ಅದೃಷ್ಟದಿಂದ ಬದುಕುಳಿದರು. ದರೋಡೆಕೋರರ ತಂಡದ ಸಿಸಿಟಿವಿ ದೃಶ್ಯ ಹೊರಬಂದಿತ್ತು. ಇವರಲ್ಲಿ 2 ಆರೋಪಿಗಳ ಮುಖವು ಸ್ಪಷ್ಟವಾಗಿದೆ. ಆದರೆ ಈ ಜನರು ಯಾರು ಎಂಬುದರ ಕುರಿತು ಪೊಲೀಸರಿಗೆ ಇನ್ನೂ ಯಾವುದೇ ಸುಳಿವು ಸಿಕ್ಕಿಲ್ಲ. 3 ದಿನಗಳ ಹಿಂದೆ ಹುಣಸೂರಿನಲ್ಲಿ ಲಾಡ್ಜ್ನಲ್ಲಿ ತಂಗಿದ್ದು ದರೋಡೆಗೆ ಪ್ಲಾನ್ ರೂಪಿಸಲಾಗಿತ್ತು ಎಂದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ದರೋಡೆಯ ಬಳಿಕ ದರೋಡೆಕೋರರ ಗುಂಪು ಎಲ್ಲಿಗೆ ಹೋಯಿತು ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇದರ ಮಧ್ಯೆ ಆಭರಣ ದರೋಡೆ ಪ್ರಕರಣದ ತನಿಖೆಯನ್ನು ಮೇಲ್ವಿಚಾರಣೆ ನಡೆಸುತ್ತಿದ್ದ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಸ್ಥಳಾಂತರ ಪ್ರಕ್ರಿಯೆಯು ನಿಗೂಢತೆಯನ್ನು ಸೃಷ್ಟಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಂತ ಜಿಲ್ಲೆಯಲ್ಲಿ ಹಗಲು ಹೊತ್ತಿನಲ್ಲಿ ನಡೆದ ಈ ದರೋಡೆ ಪ್ರಕರಣವನ್ನು ಭೇದಿಸಲು ಪೊಲೀಸರು ವಿಫಲವಾಗಿರುವುದು ಗೃಹ ಇಲಾಖೆಯನ್ನು ಮುಜುಗರಕ್ಕೀಡು ಮಾಡಿದೆ. ನ್ಯೂಸ್ ಡೆಸ್ಕ್ ಕೆಸಿಎನ್. ತ್ರಿಕರಿಪುರ ಹೋಟೆಲ್ ಹಿಂಸಾಚಾರಕ್ಕೆ ಸಂಬಂಧಿಸಿ ಪೊಲೀಸರು ಹೆಚ್ಚಿನ ಆರೋಪಿಗಳಿಗಾಗಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಬಂಧಿತ 4 ಆರೋಪಿಗಳನ್ನು ನ್ಯಾಯಾಲಯವು 14 ದಿನಗಳ ಕಾಲ ರಿಮಾಂಡ್ ಮಾಡಲಾಗಿದೆ. ತ್ರಿಕರಿಪುರ ನಗರದ ಪೋಗೋ ರೆಸ್ಟೋರೆಂಟ್ನಲ್ಲಿ ಹೊಸ ವರ್ಷಕ್ಕೆ ಸ್ವಲ್ಪ ಮೊದಲು ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಬಂಧಿಸಲಾದ 4 ಆರೋಪಿಗಳನ್ನು ನ್ಯಾಯಾಲಯವು 14 ದಿನಗಳ ಕಾಲ ರಿಮಾಂಡ್ ಮಾಡಿದೆ. ಪಯ್ಯನ್ನೂರು ನಿವಾಸಿಗಳಾದ ಅದ್ವೈತ್, ಶ್ರೀಜಿತ್, ಶಜಿತ್ ಹಾಗೂ ನಿಖಿಲ್ ಎಂಬವರನ್ನಾಗಿದೆ ರಿಮಾಂಡ್ ಮಾಡಲಾಗಿರುವುದು. ರೆಸ್ಟೋರೆಂಟ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ಪೊಲೀಸರು 19 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹಿಂಸಾಚಾರವನ್ನು ವಿರೋಧಿಸಿ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ತ್ರಿಕರಿಪುರ ಯೂನಿಟ್ ನೇತೃತ್ವದಲ್ಲಿ ನಗರದಲ್ಲಿ ಮೆರವಣಿಗೆ ಹಾಗೂ ಪ್ರತಿಭಟನಾ ಸಭೆ ನಡೆಯಿತು. ಘಟನೆಯಲ್ಲಿ ಹೆಚ್ಚಿನ ಆರೋಪಿಗಳಿಗಾಗಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಮದುವೆ ಭರವಸೆ ನೀಡಿ ಅತ್ಯಾಚಾರ ಎಸಗಿದ ಯುವಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಡೈಲಕ್ಕಾಡ್ ನಿವಾಸಿ ಗೋಕುಲ್ ವಿರುದ್ಧ ಚಂದೇರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮನನೊಂದು ಆತ್ಮಹತ್ಯೆ ಯತ್ನಿಸಿದ ಯುವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮದುವೆ ಭರವಸೆ ನೀಡಿ ಯುವತಿಗೆ ಕಿರುಕುಳ ನೀಡಿದ ಯುವಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯುವಕ ಮದುವೆಯ ಭರವಸೆಯನ್ನು ನಿರಾಕರಿಸಿದ್ದಾನೆ ಎಂದು ಮನನೊಂದು ಅತಿಯಾದ ನಿದ್ರೆ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಬಳಿಕ ಯುವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿ ಇಡಲಿಕಾಡು ನಿವಾಸಿ ಗೋಕುಲ್ ವಿರುದ್ಧ ಚಂದೇರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮದುವೆಯ ಭರವಸೆ ನೀಡಿ ಯುವತಿಯ ಮೇಲೆ ಹಲವು ಬಾರಿ ಅತ್ಯಾಚಾರ ನಡೆಸಿದ ಬಳಿಕ ಮದುವೆಯ ಭರವಸೆಯನ್ನು ಗೋಕುಲ್ ನಿರಾಕರಿಸಿದ್ದಾನೆ. ಇದರಿಂದ ಮನನೊಂದು ಯುವತಿ ನಿದ್ರೆ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆಸ್ಪತ್ರೆ ಅಧಿಕಾರಿಗಳು ಮಾಹಿತಿ ನೀಡಿದ ಬಳಿಕ ಪೊಲೀಸರು ಆಗಮಿಸಿ ಯುವತಿಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಬಳಿಕ ಗೋಕುಲ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯುವತಿ ಅಪಾಯದಿಂದ ಚೇತರಿಸಿಕೊಂಡಿದ್ದಾರೆ ಎಂದು ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ವೆಸ್ಟ್ ಘಟಕದ ವತಿಯಿಂದ ಹೊಸ ವರ್ಷಾಚರಣೆ ಆಚರಿಸಲಾಯಿತು. ವೆಸ್ಟ್ ಘಟಕದ ಅಧ್ಯಕ್ಷ ವಸಂತ್ ಕೆರೆಮನೆ ಅಧ್ಯಕ್ಷತೆ ವಹಿಸಿದರು.
ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ವೆಸ್ಟ್ ಯೂನಿಟ್ ಹೊಸ ವರ್ಷಾಚರಣೆಯನ್ನು ಆಯೋಜಿಸಿತು. ಆಶಿತ್ ರೈ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೆಸ್ಟ್ ಯೂನಿಟ್ ಅಧ್ಯಕ್ಷ ವಸಂತ ಕೆರೆಮನೆ ವಹಿಸಿದ್ದರು. ದೀಪಾವಳಿ ಹಾಗೂ ಕೇರಳ ಪಿರವಿ ಸಂದರ್ಭದಲ್ಲಿ ಎಕೆಪಿಎ ಸದಸ್ಯರಿಗಾಗಿ ಕಾಸರಗೋಡು ವಲಯ ಮಟ್ಟದಲ್ಲಿ ಆಯೋಜಿಸಲಾದ ಛಾಯಾಗ್ರಹಣ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕಾಸರಗೋಡಿನ ಹಿರಿಯ ಪತ್ರಕರ್ತ ಹಾಗೂ ಬರಹಗಾರ ಪ್ರದೀಪ್ ಬೇಕಲ್ ಮುಖ್ಯ ಅತಿಥಿಯಾಗಿದ್ದರು. ಛಾಯಾಗ್ರಹಣ ಹಾಗೂ ಪತ್ರಿಕಾ ಮಾಧ್ಯಮ ಒಂದೇ ನಾಣ್ಯದ ಎರಡು ಮುಖಗಳು. ಫೋಟೋ ಸಹಿತ ಸುದ್ದಿ ಸಾರ್ವಜನಿಕರಿಗೆ ಸರಿಯಾಗಿ ತಲುಪುತ್ತದೆ ಎಂದು ಹೇಳಿದರು. ಒಂದು ಫೋಟೋ ಒಂದು ಕ್ಲಿಕ್ ಆಗಬೇಕಂದ್ರೆ ಆ ಫೋಟೋದಲ್ಲಿ ವಿಶೇಷತೆ ಇರಬೇಕು, ಒಂದು ಕ್ರಿಯೇಟಿವಿಟಿ ಬೇಕು. ಈಗ ಹೆಚ್ಚಿನ ಕಾಸರಗೋಡಿನ ಹೆಚ್ಚಿನ ಫೋಟೋಗ್ರಾಫರ್ಸ್ನವರು ಒಳ್ಳೆ ಕ್ರಿಯೇಟಿವಿಟಿಯಲ್ಲಿ ಈ ಫೋಟೋಸ್ ತೆಗಿತಿದ್ದಾರೆ. ಅದರ 1 ವರ್ಷದಿಂದ ನಮಗೆ ಪತ್ರಿಕೆಗೆ ಈ ಫೋಟೋಗ್ರಾಫರ್ಸ್ನವರು ಮಾಡಿದ ಸೇವೆ ಉಂಟಲ್ಲ, ಅದು ಬಹಳಷ್ಟು ಶ್ರೇಷ್ಠವಾದದ್ದು. ಯಾಕಂದರೆ ಒಂದೊಂದು ತಿಂಗಳಿಗೆ 2-3 ತಿಂಗಳಿಗೆ ಒಂದಂತೆ 2-3 ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಅದು ಕೂಡ ಸಮಾಜ ಸೇವೆ. ಏನು ಹೇಳಿದರೆ ಆರೋಗ್ಯ ಇರ್ಬೋದು, ಸಮಾಜ ಆಗಿರ್ಬೋದು, ವಿದ್ಯಾರ್ಥಿಗಳೇ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಇದು ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವ ನಿಮ್ಮ ಈ ದುಡಿಮೆ ನಿಜಕ್ಕೂ ಶ್ಲಾಘನೀಯ ಹಾಗೂ ಅಭಿನಂದನಾರ್ಹವಾಗಿದೆ. ನೀವು ಇನ್ನಷ್ಟು ಪತ್ರಿಕೆ ಮತ್ತು ಫೋಟೋಗ್ರಾಫರ್ಸ್ ನೆಂಟು ಇನ್ನಷ್ಟು ಹತ್ತಿರವಾಗಬೇಕು ಎಂದು ನಾನು ಕೇಳಿಕೊಂಡು ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದನೆಗಳು. ಎಕೆಪಿಎ ಆಯೋಜಿಸಿದ ಹಲವಾರು ಕಾರ್ಯಕ್ರಮಗಳ ಫೋಟೋಗಳು ನಿಯಮಿತವಾಗಿ ಪತ್ರಿಕೆಗಳಲ್ಲಿ ಪ್ರಕಟವಾಗುವುದನ್ನು ಅವರು ಶ್ಲಾಘಿಸಿದರು. ದೀಪಾವಳಿ ಛಾಯಾಗ್ರಹಣ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಪಡೆದ ರತೀಶ್ ರಾಮು ಅವರಿಗೆ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು, ಎಕೆಪಿಎಯಲ್ಲಿ ವಿವಿಧ ಪ್ರಶಸ್ತಿಗಳನ್ನು ಗೆದ್ದ ಹಿರಿಯ ಛಾಯಾಗ್ರಾಹಕ ಗೋವಿಂದನ್ ಚಂಗ್ರನ್ ಕಾಡು ನೀಡಿದರು. ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಗೆದ್ದ ಮನೀಶ್ ಸಿಗ್ನೇಚರ್ ಅವರಿಗೆ ಎಕೆಪಿಎ ಜಿಲ್ಲಾ ಛಾಯಾಗ್ರಹಣ ನ್ಯಾಚುರಲ್ ಕ್ಲಬ್ ಸಂಯೋಜಕ ಹಾಗೂ ಪ್ರಸಿದ್ಧ ಛಾಯಾಗ್ರಾಹಕ, 2 ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾದ ದಿನೇಶ್ ಇನ್ಸೈಟ್ ಸ್ಮರಣಿಕೆ ನೀಡಿದರು. ಇಂದಿನ ಮೊಬೈಲ್ ಛಾಯಾಗ್ರಹಣವು ತಂದ ಬದಲಾವಣೆಗಳ ಬಗ್ಗೆ ಅವರು ವಿವರಿಸಿದರು. ಗೌರವ ಅತಿಥಿಯಾಗಿ ಭಾಗವಹಿಸಿದ ಎಕೆಪಿಎ ಕಾಸರಗೋಡು ವಲಯ അധ്യക്ഷ വാമൻ കുമാർ വെസ്റ്റ് യൂണിറ്റ് ಮಾಡುತ್ತಿರುವ ಕೆಲಸವನ್ನು ಶ್ಲಾಘಿಸಿದರು. ഏറ്റവും നല്ല പ്രവർത്തനങ്ങൾ നടത്തുന്ന വെസ്റ്റ് യൂണിറ്റിന് എല്ലാവിധ ആശംസകളും നേരുന്നു. ഇനിയും ഒരുപാട് പ്രവർത്തനങ്ങൾ ചെയ്യാൻ പറ്റട്ടെ എന്ന് ആശംസിക്കുന്നു. ഈ വർഷത്തെ ഏറ്റവും നല്ല യൂണിറ്റിനുള്ള പുരസ്കാരം വെസ്റ്റ് യൂണിറ്റിന് തന്നെ കിട്ടട്ടെ എന്ന് ആശംസിക്കുന്നു. ഇപ്രാവശ്യം ഒരു പ്രത്യേകത കൂടിയുണ്ട്. രണ്ടാം സ്ഥാനത്തിനുള്ള ഒരു സമ്മാനം കൂടി നമ്മൾ മേഖല അനൗൺസ് ചെയ്തിട്ടുണ്ട്. കഴിഞ്ഞ മേഖലാ കമ്മിറ്റിയിൽ തീരുമാനിച്ചിട്ടുണ്ട്. അതിനുള്ള എല്ലാ പ്രവർത്തനങ്ങളും എല്ലാവരും കൂട്ടിപ്പിടിച്ചുകൊണ്ടുള്ള ഒരു പ്രവർത്തനം വെസ്റ്റ് യൂണിറ്റിന് ചെയ്യാൻ പറ്റട്ടെ എന്ന് ആശംസിക്കുന്നു. എല്ലാവർക്കും ഒരിക്കൽ കൂടി പുതുവത്സരാശംസകൾ നേർന്നുകൊണ്ട് നിർത്തുന്നു. JAKP. ಬಳಿಕ ಕೇರಳ ಪಿರವಿ ಛಾಯಾಗ್ರಹಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾನಗರ ಯೂನಿಟ್ ಸನಲ್ ಅವರಿಗೆ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ನೀಡಿದರು. ವಲಯ ಕಾರ್ಯದರ್ಶಿ ಸರಿತಾ ಎಲ್ಲೋರ, 2ನೇ ಸ್ಥಾನ ಪಡೆದ ಕೃಷ್ಣ ಎಲ್ಲೋರ ಅವರಿಗೆ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಎಕೆಪಿಎ ಜಿಲ್ಲಾ ಜೊತೆ ಕಾರ್ಯದರ್ಶಿ ಮನು ಎಲ್ಲೋರ, ಜಿಲ್ಲಾ ಸಮಿತಿ ಸದಸ್ಯ ಹಾಗೂ ಹಿರಿಯ ಛಾಯಾಗ್ರಾಹಕ ಮೈಂದಪ್ಪ, ವಲಯ ಸಮಿತಿ ಉಪಾಧ್ಯಕ್ಷ ಸುಬ್ರಹ್ಮಣ್ಯ ವಿಡಿಯೋನಿಕ್ಸ್, ವಲಯ ಜೊತೆ ಕಾರ್ಯದರ್ಶಿ ಗಣೇಶ್ ರೈ, ಯೂನಿಟ್ ಉಪಾಧ್ಯಕ್ಷ ಅಭಿಷೇಕ್ ಸಿ, ಕೋಶಾಧಿಕಾರಿ ಅಮಿತ್, ಸಮಿತಿ ಸದಸ್ಯರಾದ ನಾರಾಯಣ್ ಟಿ, ವಾಸು ಎ, ಚಂದ್ರಶೇಖರ್ ಎಂ, ವಿಶಾಖ್, ಉದಯ ಲಾವಣ್ಯ ಮುಂತಾದವರು ಉಪಸ್ಥಿತರಿದ್ದರು. ಯೂನಿಟ್ ಕಾರ್ಯದರ್ಶಿ ಶಾಲಿನಿ ರಾಜೇಂದ್ರನ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಯೂನಿಟ್ PRO ವಿನೋದ್ ಕಲ್ಲಂಗೈ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಗಾನಗಂಧರ್ವ KG ಯೇಸುದಾಸ್ ಅವರ ಜನ್ಮದಿನದಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ಕಾಂಜಂಗಾಡ್ ರಾಮಚಂದ್ರನ್ ಹೇಳಿದರು. ಸರಸ್ವತಿ ಮಂಟಪದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು രാമചന്ദ്രൻ സുദ്ദിഗോഷ്ഠിയിൽ ತಿಳಿಸಿದರು. 2000 തുടങ്ങി വെച്ച ഒരു സംഗീതാർച്ചനയാണ്. ദാസേട്ടൻ്റെ ഷഷ്ടി പൂർത്തി 2000-ലാണ്. അപ്പോൾ ലോക മലയാളികൾ മുഴുവനും പല പല രീതിയിൽ ഒരു ഷഷ്ടി പൂർത്തി ആഘോഷം നടത്തുന്നതിൻ്റെ പേരിൽ എനിക്കും തോന്നി എന്തെങ്കിലും ചെയ്യണം എന്ന വിധമായിട്ടൊരാഗ്രഹം എനിക്കുണ്ടായി. അങ്ങനെയാണ് ആദ്യമായി എനിക്കൊരു മനസ്സിൽ തോന്നിയ ഒരാഗ്രഹം, ഒന്നിൻ്റെയും അതിർവരമ്പുകളില്ലാത്ത, ജാതിയുടെയോ മതത്തിൻ്റെയോ വർണ്ണവിവേചനങ്ങളുടെയോ ഒന്നിൻ്റെയും അതിർവരമ്പില്ലാത്ത ഒരു ക്ഷേത്രമാണ് മൂകാംബിക സന്നിധാനം, അമ്മയുടെ സന്നിധാനം. അവിടെയാണ് ദാസേട്ടൻ എപ്പോഴും ഈ ജനുവരി 10 ഈ പിറന്നാൾ ദിവസം വന്നിട്ട് അർച്ചനയൊക്കെ ചെയ്തു പോകുന്നത്. അപ്പോൾ എനിക്ക് തോന്നി ഒരു ഉദയാസ്തമാന സംഗീത അർച്ചന അവിടെ നടത്താൻ സാധിക്കണം. അങ്ങനെയാണ്
2000 തുടങ്ങി. ഇതാദ്യം തുടങ്ങുന്നതിന് മുമ്പ് ഒരുപാട് എതിർപ്പുകൾ ഇതിനുണ്ടായിരുന്നു. അതൊന്നും ഞാൻ വകവെക്കാതെയാണ് ഞാനിത് തുടങ്ങിയത്. എന്തോ അമ്മയുടെ അനുഗ്രഹം കൊണ്ട് ഒരു ബുദ്ധിമുട്ടുമില്ലാതെ ആ കൊറോണ വന്ന കാലത്ത് പോലും വളരെ കൃത്യമായി ഈ അർച്ചന നമുക്ക് നടത്താൻ പറ്റിയെന്നുള്ളതാണ് ഒരു മഹാഭാഗ്യമായിട്ടാണ് കാണിക്കുന്നത്. ಕೊಲ್ಲೂರು ಮೂಕಾಂಬಿಕಾ ಸಂಗೀತ ಆಚರಣೆ ಸಮಿತಿ ಸ್ಥಾಪಿಸಿದ ಈ ವರ್ಷದ ಸೌಪರ್ಣಿಕಾಮೃತ ಪ್ರಶಸ್ತಿಯನ್ನು ಖ್ಯಾತ ಕವಿ ಹಾಗೂ ಗೀತರಚನೆಕಾರ ಆರ್.ಕೆ. ದಾಮೋದರನ್ ಅವರಿಗೆ ನೀಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ರಾಮಚಂದ್ರ ಕಾಂಜಂಗಾಡ್, ವಿ ಪ್ರಭಾಕರನ್ ಹಾಗೂ ಸಂತೋಷ್ ಕಂಬಳೂರು ಹೇಳಿದರು. ಕವಿ, ಚಲನಚಿತ್ರ ಗೀತ ರಚನೆಕಾರ, ಪತ್ರಕರ್ತ, ಕಲಾ ವಿಮರ್ಶಕ ಆರ್.ಕೆ. ದಾಮೋದರನ್ ಅವರು ಮಲಯಾಳಂ ಭಾಷೆಗೆ ಹಾಗೂ ಸಂಸ್ಕೃತಿಗೆ ನೀಡಿದ ಸಮಗ್ರ ಕೊಡುಗೆಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 10ರಂದು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕ ಹಾಗೂ ತಂತ್ರಿ ಡಾಕ್ಟರ್ ಕೆ. ರಾಮಚಂದ್ರ ಅಡಿಗ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮೂಕಾಂಬಿಕಾ ದೇವಸ್ಥಾನದ ಟ್ರಸ್ಟಿ ಪಿ.ವಿ. ಅಭಿಲಾಷ್ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. നേരത്തെ പറഞ്ഞതുപോലെ തന്നെ ഒരുപാട് മഹൽ വ്യക്തികൾക്ക് നമ്മൾ ഈ സൗവർണികാമൃതം പുരസ്കാരം ആ പേരങ്ങനെയാണ്. അതിൽ ഒരുപാട് മഹൽ വ്യക്തിത്വങ്ങൾ നമ്മുടെ കുമാര കേരളവർമ്മ സംഗീതജ്ഞൻ, അതിപ്രശസ്തമായ സംഗീതജ്ഞനാണ്. അദ്ദേഹത്തിന് കൊടുത്തു, കൈതപ്രത്തിന് കൊടുത്തു, ഒരുപാട് പേര്, സുകുമാർ, വിദ്യാധരൻ മാസ്റ്റർ, ഒരുപാട് പേർക്ക് കൊടുക്കാൻ. അത് ഇപ്രാവശ്യം നമ്മൾ വീണ്ടും അത് തുടങ്ങാൻ പോവുകയാണ്. ആ സൗവർണികാമൃതം പുരസ്കാരം ഇപ്രാവശ്യം സെലക്ട് ചെയ്ത് വളരെ പ്രശസ്തനായ ഒരു ഗാനരചയിതാവും വാഗ്മിയും സാംസ്കാരിക പ്രവർത്തകനും ഒക്കെയായ ആർ.കെ. ദാമോദരനാണ്. അദ്ദേഹം ഒരുപാട് പാട്ടുണ്ട്. രവിവർമ്മ ചിത്രത്തിൻ പ്രതിഭാവമേ അതൊക്കെ എഴുതിയത് അല്ലേ? ഒരുപാട് പാട്ടുകൾ അദ്ദേഹം എഴുതിയിട്ടുണ്ട്. അദ്ദേഹത്തിനാണ് ഇപ്രാവശ്യത്തെ ഈ പുരസ്കാരം കൊടുക്കുന്നത്. അപ്പോൾ എല്ലാവരുടെയും മാധ്യമ സഹോദരങ്ങളുടെ എല്ലാവരുടെയും നിസ്വാർത്ഥമായ സേവനമാണ് ഇതിൻ്റെയൊക്കെ അടിയാധാരം. നമുക്കൊരു വളക്കൂർ നിങ്ങൾ മാത്രമാണ്. ഞാനെപ്പോഴും കണ്ണൂരിൽ വെച്ചിട്ടാണ് ഈ പ്രസ് മീറ്റ് നടത്താറുള്ളത്. പക്ഷേ എനിക്ക് ഇപ്രാവശ്യം തോന്നി, ഞാൻ കാഞ്ഞങ്ങാട് രാമേന്ദ്രനാണ്. കാസർഗോഡിൻ്റെ ഒരു എന്താ പറയുക കലാ സാംസ്കാരിക മേഖല തന്നെയാണ് കാഞ്ഞങ്ങാട്. എന്നെ ഇത്രയും എടുത്ത് വളർത്തിയ നിങ്ങളെ ഇടയ്ക്കൊന്നും ഞാൻ കണ്ടിട്ടില്ലെങ്കിൽ അതൊരു ശരിയല്ലല്ലോ. എനിക്ക് തോന്നി ഇപ്രാവശ്യം നമുക്ക് ഇവിടെ തന്നെ വെച്ച് നടത്താം. എല്ലാ വർഷവും ഇവിടെ തന്നെ വെച്ച് നടത്താമെന്നാണ് ആഗ്രഹമുള്ളത്. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾಣಿಕೋತ್ ಮಕಾಂ ಉರುಸ್ ಜನವರಿ 6ರಿಂದ 12ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು. ಮಾಣಿಕೋತ್ ಮಕ್ಕಂ ಉರುಸ್ ವಿವಿಧ ಕಾರ್ಯಕ್ರಮಗಳಲ್ಲಾಗಿ ಜನವರಿ 6ರಿಂದ 12ರವರೆಗೆ ನಡೆಯಲಿದೆ ಎಂದು ಜಮಾಅತ್ ಉರುಸ್ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಜನವರಿ 6ರಂದು ಸಂಜೆ 7 ಗಂಟೆಗೆ ಜಮಾಅತ್ ಅಧ್ಯಕ್ಷ ಮುಬಾರಕ್ ಸೈನಾರ್ ಹಾಜಿ ಅಧ್ಯಕ್ಷತೆಯಲ್ಲಿ ಸೈಯದ್ ಸೈನುಲ್ಲಾ ಅಬಿದಿನ್ ತಂಗಳ್ ಆಲ್ ಬುಖಾರಿ ಉರುಸ್ ಉದ್ಘಾಟಿಸಲಿದ್ದಾರೆ. 1 ವಾರಗಳ ಕಾಲ ನಡೆಯುವ ಉರುಸಿಗೆ ಪೂರ್ವ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. പ്രസിദ്ധമായ മാണിക്കോത്ത് മക്കാം ഉറൂസ് ഈ വരുന്ന ജനുവരി 6, 7, 8, 9, 10, 11, 12 തീയതികളിലായി നടക്കുകയാണ്. വ്യത്യസ്തങ്ങളായിട്ടുള്ള ഒരുപാട് പരിപാടികൾ കോർത്തിണക്കിക്കൊണ്ട് വിപുലമായ രൂപത്തിൽ സംഘടിപ്പിക്കുന്ന മാണിക്കോത്ത് മക്കാം ഉറൂസ് 12-ാം തീയതി 10,000-ങ്ങൾക്കുള്ള അന്നദാനത്തോടു കൂടി സമാപിക്കും. 2-ാം തീയതി ഉറൂസ് കമ്മിറ്റി ചെയർമാൻ ബി അബ്ദുറഹ്മാൻ ഹാജി പതാക ഉയർത്തുന്നതോടെ ആരംഭിക്കുന്ന ഉറൂസ് പരിപാടി കേരളത്തിലെ അറിയപ്പെടുന്ന പ്രഗത്ഭ പണ്ഡിതന്മാരും സൂഫിവര്യന്മാരും പ്രഭാഷകരും പങ്കെടുത്ത് പ്രഭാഷണവും കൂട്ടുപ്രാർത്ഥനയും അതേപോലെ തന്നെ മറ്റ് പരിപാടികളും കൊണ്ട് ധന്യമാകും എന്നുള്ള കാര്യത്തിൽ സംശയമില്ല. എല്ലാ വർഷവും നടന്നു വരുന്ന മാണിക്കോത്ത് മഖാം ഉറൂസിൽ ഏറ്റവും എടുത്തു പറയേണ്ടത് നമ്മൾ കൽപ്പിക്കുന്ന മതമൂല്യങ്ങളാണ്. അതുകൊണ്ട് തന്നെയാണ് സ്വാമി ഗുരുരത്നം ജ്ഞാന തപസി 9-ാം തീയതി വെള്ളിയാഴ്ച 4 മണിക്ക് നമുക്ക് മുന്നിലെത്തുന്നത്. കഴിഞ്ഞ 4 വർഷം മുമ്പും ബഹുമാനപ്പെട്ട സ്വാമിജി നമ്മുടെ ഉറൂസ് പരിപാടിയിൽ പങ്കെടുത്തിരുന്നു. ഈയൊരു വർത്തമാനകാല സാഹചര്യത്തിൻ്റെ ഏറ്റവും ഗുരുതരമായിട്ടുള്ള അവസ്ഥാവിശേഷം കണ്ടറിഞ്ഞുകൊണ്ട് തന്നെയാണ് ഇത്തരത്തിലുള്ള സദസ്സുകൾ സംഘടിപ്പിക്കുന്നതിന് വേണ്ടി മാണിക്കോത്ത് ഉറൂസ് കമ്മിറ്റി എന്നും ശ്രദ്ധ പുലർത്തിയിരുന്നത്. ಜನವರಿ 6ರಿಂದ ಪ್ರಾರಂಭವಾಗುವ ಉರುಸ್ನಲ್ಲಿ ವಿವಿಧ ಧಾರ್ಮಿಕ ಪಂಡಿತರು ವಿವಿಧ ದಿನಗಳಲ್ಲಾಗಿ ಧಾರ್ಮಿಕ ಪ್ರವಚನ ನೀಡಲಿದ್ದಾರೆ. ಉರುಸ್ನಲ್ಲಿ ಅನೇಕ ಧಾರ್ಮಿಕ ಮುಖಂಡರು ಉಪಸ್ಥಿತರಿರುತ್ತಾರೆ.
ಜನವರಿ 11ರಂದು ಸಮಾರೋಪ ಸಮಾರಂಭವನ್ನು ಕಾಂಜಂಗಾಡ್ ಸಂಯುಕ್ತ ಜಮಾತ್ ಅಧ್ಯಕ್ಷ ಸೈಯದ್ ಜಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿದ್ದಾರೆ. ಜನವರಿ 12 ಸೋಮವಾರದಂದು ಮಧ್ಯಾಹ್ನ ಮೌಲಿದ್ ಪಾರಾಯಣ ನಡೆಯಲಿದೆ. ಸಂಜೆ ಅನ್ನದಾನವೂ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಉರುಸ್ ಸಮಿತಿ ಅಧ್ಯಕ್ಷ ವಿವಿ ಅಬ್ದುಲ್ ರೆಹಮಾನ್ ಹಾಜಿ, ಉಪಾಧ್ಯಕ್ಷ ಮುಲ್ಲಕೋಯ ತಂಗಳ್ ಮಾಣಿಕೋತ್, ಕೋಶಾಧಿಕಾರಿ ಪಿ ಅಸ್ರಫ್, ಪದಾಧಿಕಾರಿಗಳಾದ ನಾದಿರ್ ಶಾ, ಯೂನಸ್ ಮದರ್ ನಗರ್, ಮಜೀದ್, ಕರೀಂ ಮೈತ್ರಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕ್ರಿಸ್ಮಸ್ ರಜೆಯನ್ನು ಹಲವಾರು ಸೇವಾ ಕಾರ್ಯಗಳನ್ನಾಗಿ ಪರಿವರ್ತಿಸಿತು ಎನ್ಎಸ್ಎಸ್ ಸ್ವಯಂ ಸೇವಕ ಶಿಬಿರ. ವಿವಿಧ ಹೈಯರ್ ಸೆಕೆಂಡರಿ ಹಾಗೂ ವಿಎಚ್ಎಸ್ಸಿ ವಿಭಾಗಗಳ ವಿದ್ಯಾರ್ಥಿಗಳು 7 ದಿನಗಳ ಶಿಬಿರಗಳ ಮೂಲಕ ಹಳ್ಳಿ ಹಾಗೂ ನಗರಗಳಲ್ಲಿ ಸ್ವಯಂ ಸೇವಕ ಸೇವೆಯ ಮೂಲಕ ಮಾದರಿಯಾಗುತ್ತಿದ್ದಾರೆ. ಕ್ರಿಸ್ಮಸ್ ರಜೆಯನ್ನು ಅನೇಕ ಸೇವಾ ಚಟುವಟಿಕೆಗಳ ಸಮಯವಾಗಿ ಬದಲಾಯಿಸಿದೆ ಎನ್ಎಸ್ಎಸ್ ಸ್ವಯಂ ಸೇವಕ ಶಿಬಿರಗಳು. ವಿವಿಧ ಹೈಯರ್ ಸೆಕೆಂಡರಿ ಹಾಗೂ ವಿಎಸ್ಎಚ್ಇ ವಿಭಾಗಗಳ ವಿದ್ಯಾರ್ಥಿಗಳು 7 ದಿನಗಳ ಶಿಬಿರಗಳ ಮೂಲಕ ಹಳ್ಳಿಗಳು ಹಾಗೂ ನಗರಗಳಲ್ಲಿ ಸ್ವಯಂ ಸೇವಕ ಸೇವೆಯ ಮೂಲಕ ಮಾದರಿಯಾಗುತ್ತಿದ್ದಾರೆ. ಮಾದಕ ದ್ರವ್ಯ ವಿರೋಧಿ ಶಿಬಿರಗಳು, ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕ ವಿತರಣೆ, ಹೂತೋಟಗಳ ನಿರ್ಮಾಣ, ತರಕಾರಿ ಹಾಗೂ ಬಾಳೆ ತೋಟಗಳ ನಿರ್ಮಾಣ 1 ವಾರದ ಶಿಬಿರಗಳ ಭಾಗವಾಗಿ ಆಯೋಜಿಸಲಾದ ಸೇವಾ ಕಾರ್ಯಗಳು. ಇದರೊಂದಿಗೆ ಅನೇಕ ಶಿಬಿರಗಳಲ್ಲಿ ಪೂರ್ವ ಪ್ರಾಥಮಿಕ ಹಾಗೂ ಅಂಗನವಾಡಿ ಮಕ್ಕಳಿಗೆ ಆಟಿಕೆಗಳನ್ನು ವಿತರಿಸಿದರು. ವಲಿಯಪರಂಬ ಪಡನಕ್ಕಡಪುರಂ ಸರ್ಕಾರಿ ಮೀನುಗಾರಿಕಾ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು 7 ದಿನಗಳ ಸಹಬಾಳ್ವೆ ಶಿಬಿರದ ಭಾಗವಾಗಿ ತ್ರಿಕರಿಪುರ AITALP ಶಾಲೆಯಲ್ಲಿ ಕದಲಿವನಂ ಎಂಬ ಹೆಸರಿನ ಬಾಳೆ ತೋಟವನ್ನು ಸಿದ್ಧಪಡಿಸಿದರು. 25 ಬಾಳೆ ಸಸಿಗಳನ್ನು ನೆಟ್ಟು ಬೇಲಿ ನಿರ್ಮಿಸುವ ಮೂಲಕ ಬಾಳೆ ತೋಟವನ್ನು ನಿರ್ಮಿಸಲಾಯಿತು. ಗಾಂಧಿ ಅಭಿಯಾನದ ಭಾಗವಾಗಿ ಆಯತಿ ಶಾಲೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವರ್ಣರಂಜಿತ ಚಿತ್ರವನ್ನು ನೀಡಲಾಯಿತು. ವಲಿಯಪರಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ MT ಬುಷರ ಚಿತ್ರವನ್ನು ಹಸ್ತಾಂತರಿಸಿ ಬಾಳೆ ತೋಟವನ್ನು ಸಮರ್ಪಿಸಿದರು. ಶಾಲಾ ಗ್ರಂಥಾಲಯಕ್ಕೆ ವಿವಿಧ 80 ಪುಸ್ತಕಗಳನ್ನು ವಲಿಯಪರಂಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ PP ಮನೋಜ್ ಅವರು ಹಸ್ತಾಂತರಿಸಿದರು. ಪೂರ್ವ ಪ್ರಾಥಮಿಕ ಹಾಗೂ ಅಂಗನವಾಡಿ ಮಕ್ಕಳಿಗೆ ಸ್ನೇಹಾಂಗಣ ಯೋಜನೆ ಅಡಿಯಲ್ಲಿ ಆಟಿಕೆಗಳನ್ನು ಬ್ಲಾಕ್ ಪಂಚಾಯತ್ ವಲಿಯಪರಂಬ ವಿಭಾಗದ ಸದಸ್ಯೆ ಕೆ ಸಿಂಧು ವಿತರಿಸಿದರು. ತ್ರಿಕರಿಪುರದ ಗ್ರಾಮ ಪಂಚಾಯತ್ ಸದಸ್ಯ AK ಉಮ್ಮುಕುಳಸು ಉಡುಗೊರೆಗಳನ್ನು ಸ್ವೀಕರಿಸಿದರು. 50 ಬಟ್ಟೆ ಚೀಲಗಳನ್ನು ಗ್ರಾಮ ಪಂಚಾಯತ್ ಮಾಜಿ ಸ್ಥಿರ ಸಮಿತಿ ಅಧ್ಯಕ್ಷ ಶಂಶುದ್ದೀನ್ IT ವಿತರಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ AK ಉಮ್ಮುಕುಳಸು ಅಧ್ಯಕ್ಷತೆ ವಹಿಸಿದ್ದರು. ಪಡನಕ್ಕಡಪುರಂ ಶಾಲಾ ಸಂಚಾಲಕ N ಲತೀಫ್, PTA ಅಧ್ಯಕ್ಷ NK ಮೊಹಮ್ಮದ್ ಕುഞ്ഞി, NSS ಸಂಯೋಜಕಿ U ದಿವ್ಯಾ, N ದಿನೇಶ್, NK ಸಂದೀಪ್ ಕುಮಾರ್, N ಮಿಸ್ರಿಯಾ, K ಮಂಜುಳಾ, NK ಅಬ್ದುಲ್ ರಹಮಾನ್, P ಶಬೀನಾ ಮಾತನಾಡಿದರು. ಉರ್ಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಕಾಂಜಂಗಾಡ್ನ ಶೋಭಿಕಾ ವೆಡ್ಡಿಂಗ್ಸ್ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ವೈವಿಧ್ಯ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಮೋಹಕವಾಗಿ ನಡೆಯಿತು. അപ്പൊ എല്ലാവർക്കും ഹാപ്പി ന്യൂ ഇയർ. പുതുവത്സര ആഘോഷത്തിന്റെ ഭാഗമായി ശോഭിക വെഡിങ്സ് കാഞ്ഞങ്ങാട് ഷോറൂമിൽ വിവിധ പരിപാടികളാണ് സംഘടിപ്പിച്ചത്. പരിപാടിയിൽ മാനേജർ മൻസൂറും ഷോറൂം ഇൻചാർജ് നാസറും അക്കൗണ്ട്സ് ഡിപ്പാർട്ട്മെന്റ് ഹെഡ് റിസ്വാനും പുതുവത്സരാശംസകൾ നേർന്ന് സംസാരിച്ചു. വേണ്ടിയുള്ള കാര്യങ്ങളാണ് നമ്മൾ എന്ത് ചെയ്യേണ്ടത്, നമ്മൾ പ്ലാൻ ചെയ്യേണ്ടത്. അപ്പോൾ അതിനനുസരിച്ചുള്ള തീരുമാനം നമ്മൾ പുതിയൊരു വർഷമായിട്ട് ഇന്ന് നമുക്ക് എടുക്കാൻ പറ്റിയിട്ടുണ്ടെങ്കിൽ നമ്മുടെ ലൈഫിൽ ഈ വർഷം എന്നും നല്ലൊരു ഓർമ്മകളായിട്ട് ബാക്കിയുണ്ടാവും. കഴിഞ്ഞ വർഷങ്ങളിൽ പല രീതിയിലുള്ള പ്രയാസങ്ങളും പ്രശ്നങ്ങളും ഉണ്ടായിരുന്ന പല ആൾക്കാരും ഉണ്ടാവും അല്ലേ. ചിലർക്ക് പലരും നഷ്ടപ്പെട്ടിട്ടുണ്ടാവും. അങ്ങനത്തെ ഒരുപാട് ബുദ്ധിമുട്ടുകളും പ്രയാസങ്ങളും അതേപോലെ നല്ലതായിട്ടുള്ള അനുഭവങ്ങൾ ഉണ്ടായ ഒരുപാട് ആൾക്കാരുണ്ടാവും. തുടർന്ന് ജീവനക്കാർ അവതരിപ്പിച്ച വിവിധ കലാപരിപാടികൾ ശ്രദ്ധേയമായി. ചന്ദ്രചൂഡ ശിവശങ്കര പാർവതി രമണായ നിജഗേ നമോ നമോ. ചന്ദ്രചൂഡ ശിവശങ്കര പാർവതി രമണായ നിജഗേ നമോ നമോ.
ಹೊಸ ವರ್ಷದ ಭಾಗವಾಗಿ ಶೋಭಿಕಾ ವೆಡ್ಡಿಂಗ್ಸ್ ಕಾಂಜಂಗಾಡು ಶೋರೂಮ್ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು. ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕ ಮನ್ಸೂರ್, ಶೋರೂಮ್ ಇನ್ಚಾರ್ಜ್ ನಾಸರ್ ಹಾಗೂ ಲೆಕ್ಕಪತ್ರ ವಿಭಾಗದ ಮುಖ್ಯಸ್ಥ ರಿಜ್ವಾನ್ ಹೊಸ ವರ್ಷಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಇದರ ಬಳಿಕ ನೌಕರರು ಪ್ರದರ್ಶಿಸಿದ ವಿವಿಧ ಕಲಾತ್ಮಕ ಕಾರ್ಯಕ್ರಮಗಳು ನಡೆದವು. ಮಾನವ ಸಂಪನ್ಮೂಲ ಕಾರ್ಯನಿರ್ವಾಹಕರಾದ ಗೋಪಿಕಾ ಹಾಗೂ ಅನುಶ್ರೀ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಪ್ರಸಿದ್ಧ ನರ್ತಕಿ ಹಾಗೂ ಧಾರಾವಾಹಿ ಕಲಾವಿದೆ ಕಲಾಭವನ್ ನಂದನ, ಸೀತಾಲಕ್ಷ್ಮಿ ಹಾಗೂ ಸಾಮಾಜಿಕ ಮಾಧ್ಯಮ ಖ್ಯಾತಿಯ ಅಶ್ವಿ ಟೆಸ್ಲಾ ಕೂಡ ತಮ್ಮ ನೃತ್ಯ ಚಲನೆಯೊಂದಿಗೆ ಕಾರ್ಯಕ್ರಮದ ಮೋಡಿಗೆ ಮೆರುಗು ನೀಡಿದರು. ಅಶ್ರಫ್ ಚಾಮಕಡನ್ ಅವರ ಧನ್ಯವಾದಗಳೊಂದಿಗೆ ಹೊಸ ವರ್ಷದ ಆಚರಣೆ ಮುಕ್ತಾಯವಾಯಿತು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ಹುಣಸೂರು ಜ್ಯುವೆಲರಿ ದರೋಡೆಗೆ 1 ವಾರ ಕಳೆದರೂ ಆರೋಪಿಗಳ ಸುಳಿವಿಲ್ಲ. ತನಿಖೆ ನಡೆಸುತ್ತಿದ್ದ ಪೊಲೀಸ್ ಅಧಿಕಾರಿಯ ವರ್ಗಾವಣೆ. ತ್ರಿಕರಿಪುರ ಹೋಟೆಲ್ ಹಿಂಸಾಚಾರಕ್ಕೆ ಸಂಬಂಧಿಸಿ ಪೊಲೀಸರಿಂದ ಆರೋಪಿಗಳಿಗಾಗಿ ತೀವ್ರ ತನಿಖೆ. ಬಂಧಿತ 4 ಆರೋಪಿಗಳಿಗೆ 14 ದಿನಗಳ ಕಾಲ ರಿಮಾಂಡ್. ಮದುವೆಯ ಭರವಸೆ ನೀಡಿ ಅತ್ಯಾಚಾರ ಎಸಗಿದ ಯುವಕನ ವಿರುದ್ಧ ಪ್ರಕರಣ ದಾಖಲು. ಇಡೈಲಕ್ಕಾಡ್ ನಿವಾಸಿ ಗೋಕುಲ್ ಎಂಬಾತನ ವಿರುದ್ಧ ಚಂದೇರ ಪೊಲೀಸರಿಂದ ಪ್ರಕರಣ ದಾಖಲು. ನಡೆಯಿತು ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ವೆಸ್ಟ್ ಯೂನಿಟ್ ಆಶ್ರಯದಲ್ಲಿ ಹೊಸ ವರ್ಷಾಚರಣೆ. ವೆಸ್ಟ್ ಯೂನಿಟ್ ಅಧ್ಯಕ್ಷ ವಸಂತ್ ಕೆರೆಮನೆ ಅಧ್ಯಕ್ಷತೆಯಲ್ಲಿ. ಗಾನಗಂಧರ್ವ ಕೆಜೆ ಯೇಸುದಾಸ್ ಅವರ ಜನ್ಮದಿನದಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಕಾಂಜಂಗಾಡ್ ರಾಮಚಂದ್ರನ್ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.